ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. 10ನೇ ತರಗತಿಯ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ಒಂದು ಉತ್ತಮಪಡಿಸುವ ನಿಟ್ಟಿನಲ್ಲಿ, ಫಲಿತಾಂಶವನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಒಂದಿಷ್ಟು ಸಲಹಾತ್ಮಕವಾಗಿರುವಂತಹ ಒಂದು ಯೋಜನೆಗಳಿದೆ, ಕಾರ್ಯಕ್ರಮಗಳಿದೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದ ಉದ್ದಕ್ಕೂ ಕೂಡ ನಾವು 10ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ನಾವು ಒಂದಿಷ್ಟು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು, ಕ್ರಿಯಾ ಯೋಜನೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತೇವೆ ನಾವು. ಸೊ ಈ ಒಂದು ವಿಡಿಯೋ ವಿದ್ಯಾರ್ಥಿಗಳ ದೃಷ್ಟಿಯಿಂದ, ಶಿಕ್ಷಕರ ದೃಷ್ಟಿಯಿಂದ, ಮುಖ್ಯ ಗುರುಗಳ ದೃಷ್ಟಿಯಿಂದ, ಇಲಾಖೆ ಅಧಿಕಾರಿಗಳ ದೃಷ್ಟಿಯಿಂದ, ಜೊತೆಯಲ್ಲಿ ಪಾಲಕರ ದೃಷ್ಟಿಯಿಂದ ಕೂಡ ಅತ್ಯಂತ ಪ್ರಮುಖವಾಗಿರ್ತದೆ. ಯಾಕಂದರೆ ಒಂದು ಮಗುವನ್ನು ನಾವು ಕಲಿಕೆಯಲ್ಲಿ ತೊಡಗಿಸಬೇಕಾದರೆ, ಆ ಮಗುವಿನಲ್ಲಿ ಒಂದು ಉತ್ತಮವಾದ ಅಂಶಗಳನ್ನು ಹೊರಗೆ ತೆಗಿಬೇಕಾದರೆ ಅಲ್ಲಿ ಕೇವಲ ಶಿಕ್ಷಕರಿಂದ ಸಾಧ್ಯ ಇಲ್ಲ, ಕೇವಲ ಪಾಲಕರಿಂದ ಸಾಧ್ಯ ಇಲ್ಲ, ಕೇವಲ ಇಲ್ಲಿ ಇಲಾಖೆ ಅಧಿಕಾರಿಗಳಿಂದ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲರೂ ಪರಸ್ಪರವಾಗಿ ಒಂದು ಕೋಆರ್ಡಿನೇಟ್ ಆಗಿ ಒಂದು ಸಹಭಾಗಿತ್ವದಿಂದ ಕಾರ್ಯವನ್ನು ಮಾಡಿದಾಗ ಮಗುವನ್ನು ನಾವು ಉತ್ತಮವಾದ ಫಲಿತಾಂಶವನ್ನು ತೆಗಿಲಿಕ್ಕೆ ನಾವು ಸಹಾಯವನ್ನು ಮಾಡ್ಬೋದು. ಸೊ ಅದಕ್ಕಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪಾಲಕರು ಖಂಡಿತವಾಗಿಯೂ ಕೂಡ ನೋಡಬೇಕು, ಶಿಕ್ಷಕರು ಹಾಗೂ ಎಲ್ಲರೂ ಕೂಡ ಹಾಗೂ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿಡಿಯೋವನ್ನು ನೋಡಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ವಿದ್ಯಾರ್ಥಿಗಳನ್ನು ಫೋಕಸ್ ಆಗಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಫಲಿತಾಂಶವನ್ನು ಉತ್ತಮಪಡಿಸಬೇಕಾದ್ರೆ ಪ್ರಥಮವಾಗಿ ನಾವು ಏನೆಲ್ಲ ಒಂದು ಅಂಶಗಳನ್ನು ಮಾಡ್ತಾ ಹೋಗಬೇಕು, ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೇಕು ಅಂತ. ಸೊ ಪ್ರಥಮವಾಗಿ ಪರಿಹಾರ ಬೋಧನೆಯ ತರಗತಿಗಳು. ಸೊ ಪರಿಹಾರ ಬೋಧನೆ ಅಂತ ಬಂದಾಗ ಯಾಕೆ ನಾವು ಪರಿಹಾರ ಬೋಧನೆಯನ್ನು ಮಾಡಬೇಕಾಗ್ತದೆ ಅಂದರೆ, ಈಗಾಗಲೇ ಕೋವಿಡ್-19 ಸಿಚುವೇಷನನ್ನು ಕ್ರಾಸ್ ಮಾಡಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇನ್ನೂ ಕೂಡ ಆ ಕೋವಿಡ್-19 ಎಫೆಕ್ಟ್ ಒಂದಿಷ್ಟು ಇದೆ, ಇದು ಒಂದು. ಸೊ ಎರಡನೇದಾಗಿ ವಿದ್ಯಾರ್ಥಿಗಳು ಈ 10ನೇ ತರಗತಿಯಲ್ಲಿ ಬಂದಾಗ FLN ಕೊರತೆ ಇದೆ. ಅಂದರೆ ಫೌಂಡೇಶನ್ ಲಿಟ್ರಸಿ ಮತ್ತು ನ್ಯೂಮರಸಿ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಮತ್ತು ಬರೆಯುವಂಥದ್ದು ಹಾಗೂ ಈ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂದರೆ ಎಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಡಿವಿಷನ್ನು, ಮಲ್ಟಿಪ್ಲಿಕೇಶನ್, ಕೂಡಿಸೋದು, ಕಳೆಯೋದು, ಭಾಗಕಾರ, ಒಂದು ಗುಣಕಾರ, ಇಂಥ ಒಂದು ಬೇಸಿಕ್ ಎಲಿಮೆಂಟ್ಸ್ ಏನಿದೆ ಇವು ಮಕ್ಕಳಲ್ಲಿ ಮೂಡಿಸ್ಬೇಕಾಗತ್ತೆ. ಸೊ ಒಬ್ಬ ವಿದ್ಯಾರ್ಥಿ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬಂದು ಇಲ್ಲಿ ಬೇಸಿಕ್ ಮ್ಯಾಥಮೆಟಿಕಲ್ ಏನಿದೆ ಆ ಗಣಿತದ ಒಂದಿಷ್ಟು ಕ್ರಿಯೆಗಳನ್ನು ಮಾಡಲಿಕ್ಕೆ ಬಂದರೆ ಖಂಡಿತವಾಗಿಯೂ ಕೂಡ 10ನೇ ತರಗತಿಯಲ್ಲಿ ಉತ್ತೀರ್ಣ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಪರಿಹಾರ ಬೋಧನೆಯ ತರಗತಿಗಳು ಯಾಕೆ ಬೇಕಾಗ್ತದೆ ಅಂದರೆ, ಈ ಒಂದು FLN ಸಾಧನೆ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಜೊತೆಯಲ್ಲಿ ಕೋವಿಡ್-19 ಫ್ಯಾಕ್ಟರ್ಸ್ ಇದೆ. ಸೊ ಮತ್ತು ಕೆಲವೊಂದು ಸಲ ಏನಾಗುತ್ತೆ, ವಿದ್ಯಾರ್ಥಿಗಳು ಹಲವಾರು ಕಾರಣಗಳಿಂದ ಹಾಜರಾತಿಯಲ್ಲಿ ಕೊರತೆ ಉಂಟಾಗ್ತದೆ, ಗೈರು ಹಾಜರಾಗಿರ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಒಂದು ಹಿಂದುಳಿದಿರುವಂಥ ಸಾಧ್ಯತೆಗಳು ಆಗ್ತವೆ. ಸೊ ಈ ಎಲ್ಲ ಸರ್ಕಮ್ಟೆನ್ಸಸ್ಸು, ಈ ಎಲ್ಲ ಒಂದು ವಿಷಯಗಳ ಮಧ್ಯದಲ್ಲಿ ಪರಿಹಾರ ಬೋಧನೆ ತರಗತಿಗಳು ಇಲ್ಲಿ ಬೇಕಾಗ್ತದೆ. ಸೊ ಪರಿಹಾರ ಬೋಧನೆ ಅಂದರೆ ಪ್ರತಿದಿನ ಒಂದೊಂದು ವಿಷಯದಲ್ಲಿ ಒಂದೊಂದು ಗಂಟೆ, ಅದು ಮುಂಜಾನೆ ಒಂದು ಶಾಲಾ ಅವಧಿ ಏನಿರ್ತದೆ ಅದಕ್ಕಿಂತ ಒಂದು ಅವಧಿ ಮೊದಲು, ಶಾಲಾ ಅವಧಿ ನಂತರ ಒಂದು ಅವಧಿ. ಸೊ 2 ಅವಧಿಗಳನ್ನು ನಾವು ಪರಿಹಾರ ಬೋಧನೆ ಅಥವಾ ವಿಶೇಷ ತರಗತಿಗಾಗಿ ನಾವು ಮೀಸಲಿಡಬೇಕಾಗ್ತದೆ. ಸೊ ಇಲ್ಲಿ ವಿಶೇಷ ತರಗತಿಯನ್ನು ತೆಗೆದುಕೊಳ್ಳುವಾಗ ಅದಕ್ಕೆ ತನ್ನದೇ ಆಗಿರುವಂಥ ಕ್ರಿಯಾ ಯೋಜನೆಯನ್ನು ವಿಷಯವಾರು ಮಾಡಿಕೊಳ್ಬೇಕು. ಸೊ ಎಕ್ಸಾಂಪಲ್ ಆಗಿ ಈಗ ಸೆಪ್ಟೆಂಬರ್ ಮಂತ್ ಇದೆ ಅಂದರೆ ಪ್ರತಿಯೊಂದು ವಾರ ಒಂದು ವಿಷಯ ಸಿಗ್ತದೆ. 6 ಡೇಸ್ನಲ್ಲಿ ಎಕ್ಸಾಂಪಲ್ ಆಗಿ ವಿಜ್ಞಾನ ಶಿಕ್ಷಕರಿಗೆ 6 ದಿನಗಳಲ್ಲಿ 1 ದಿನ ವಿಶೇಷ ತರಗತಿ ಸಿಕ್ಕಿದರೆ 1 ತಿಂಗಳಲ್ಲಿ 4 ವಿಶೇಷ ತರಗತಿಗಳು ಸಿಗ್ತದೆ. ಸೊ ಆ 4 ತರಗತಿಗಳಲ್ಲಿ ಆ ಪರಿಹಾರ ಬೋಧನೆ ಒಳಪಡುವಂಥ ಮಕ್ಕಳಿಗೆ ಏನೆಲ್ಲ ಯಾವ ಒಂದು ವಿಷಯದಲ್ಲಿ ಕಲಿಕೆಯಲ್ಲಿ ತೊಡಗಿಸಬೇಕು. ಸೊ ಒಂದು ಆ್ಯಕ್ಷನ್ ಪ್ಲ್ಯಾನ್ ಇರಬೇಕಾಗತ್ತೆ. ಸೊ ಕಂಪ್ಲೀಟಾಗಿ ಒಂದು ವರ್ಷಕ್ಕೆ ಪ್ರತಿ ತಿಂಗಳಿಗೆ 4 ವಿಶೇಷ ತರಗತಿ ಸಿಗ್ತದೆ ಅಂದರೆ ಪ್ರತಿಯೊಂದು ತರಗತಿಯಲ್ಲಿ ನಾವು ಏನು ಮಾಡಬೇಕಾಗಿದೆ ಅದನ್ನು ನಾವು ಇಲ್ಲಿ ಮಾಡಬೇಕು, ಒಂದು ಕ್ರಿಯಾ ಯೋಜನೆಯನ್ನು ಇಲ್ಲಿ ನಾವು ಏನು ಮಾಡಬೇಕು, ತೆಗೆದುಕೊಳ್ಬೇಕು. ಆಮೇಲೆ ನಿಧಾನಗತಿಯ ಒಂದು ಕಲಿಕೆಯಲ್ಲಿ ಇರುವಂಥ ಮಕ್ಕಳು. ಸೊ ಇದನ್ನು ನಾವು ಯಾವ ರೀತಿ ಅಸೆಸ್ ಮಾಡ್ತೀವಿ ಅಂದರೆ, ಈ ಒಂದು ಸಾಧನ ಪರೀಕ್ಷೆ ಆಗಿರ್ಬೋದು, ವಿದ್ಯಾರ್ಥಿಗಳ ಒಂದು ಅಸೈನ್ಮೆಂಟ್ಸ್ ಇರ್ತದೆ, ಆ್ಯಕ್ಟಿವಿಟಿ 1, ಆ್ಯಕ್ಟಿವಿಟಿ 2. ಸೊ ಇವುಗಳನ್ನೆಲ್ಲ ಅನಾಲಿಸಿಸ್ ಮಾಡಿ ಅಥವಾ ಹಿಂದಿನ ತರಗತಿಯ ಫಲಿತಾಂಶವನ್ನು ನೋಡಿ, ಸೇತುಬಂಧವನ್ನು ನೋಡಿಕೊಂಡು ಎಲ್ಲ ಅನಾಲಿಸಿಸನ್ನು ಮಾಡಿಕೊಂಡು ನಾವು ನಿಧಾನಗತಿಯ ಕಲಿಕೆಯ ಮಕ್ಕಳ ಒಂದು ಪಟ್ಟಿಯನ್ನು ನಾವು ಮಾಡ್ಕೊಳ್ಬೇಕು. ಅವರನ್ನು ಈ ಒಂದು ಪರಿಹಾರ ಬೋಧನೆಯ ಒಂದು ತರಗತಿಗಳಿಗೆ ಅಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ನಾವು ಮಾಡಬೇಕು. ಜೊತೆಯಲ್ಲಿ ಪ್ರತಿಯೊಂದು ಕೂಡ ಈಗ ನೋಡಿ 1 ಮಂತ್ ನಾವು ಪರಿಹಾರ ಬೋಧನೆ ಮಾಡಿದಾಗ ನಾವು ಯಾವೆಲ್ಲ ಕಲಿಕಾಂಶವನ್ನು ತೆಗೆದುಕೊಂಡಿದ್ವಿ, ಯಾವೆಲ್ಲ ಒಂದು ಕ್ರಿಯಾ ಯೋಜನೆ ಪ್ರಕಾರ ಪರಿಹಾರ ಬೋಧನೆಯನ್ನು ಮಾಡಿದ್ವಿ, ಸೊ ಅದರ ಒಂದು ಮೌಲ್ಯಮಾಪನ ಮಾಡಿ ಅಲ್ಲಿ ಯಾವ ರೀತಿಯ ಇಂಪ್ರೂವ್ಮೆಂಟ್ ಆಗಿದೆ, ಸೊ ಅದನ್ನು ಗಮನಿಸ್ತಾ ನಾವೇನು ಮಾಡಬೇಕಾಗತ್ತೆ, ಆ್ಯಕ್ಷನ್ ಪ್ಲ್ಯಾನ್ಸನ್ನು ನಾವು ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ.
ಆಮೇಲೆ ಈಗಾಗಲೇ ಅತ್ಯುತ್ತಮವಾಗಿರುವಂಥ ಕ್ರಮ ಯಾವುದು ಅಂದರೆ ವೆಬ್ಕಾಸ್ಟಿಂಗ್. ಸೊ ವೆಬ್ಕಾಸ್ಟಿಂಗ್ ಇರುವಂಥ ಶಾಲೆಗಳಲ್ಲಿ ಈಗ ಪರೀಕ್ಷಾ ಕೇಂದ್ರ ಇರ್ತದೆ. ಆ ಪರೀಕ್ಷಾ ಕೇಂದ್ರ ಇರುವಂಥ ಮಕ್ಕಳು ಪರೀಕ್ಷೆನ ಬರುವಾಗ ವೆಬ್ಕಾಸ್ಟಿಂಗ್ ಅದನ್ನು ಅನ್ವಯ ಮಾಡಿಕೊಂಡು ಬರೀಬೇಕು. ಸೊ ಮಕ್ಕಳಿಗೂ ರೂಢಿ ಆಗ್ತದೆ ಯಾವ ರೀತಿ ವೆಬ್ಕಾಸ್ಟಿಂಗ್ ಇರ್ತದೆ, ಮಾನಸಿಕವಾಗಿ ಯಾವ ರೀತಿ ನಾವು ಅದಕ್ಕೆ ತಯಾರಾಗಬೇಕು ಅಂತ. ಜೊತೆಯಲ್ಲಿ ಪರಿಹಾರ ಬೋಧನೆಗೆ ಒಂದು ಪ್ರತ್ಯೇಕವಾದ ಹಾಜರಾತಿ ಇರಬೇಕು. ಯಾಕಂದರೆ ವಿದ್ಯಾರ್ಥಿಗಳು ಶಾಲಾ ಅವಧಿಗಿಂತ ಮುಂಚೆ ಶಾಲಾ ಅವಧಿಯ ನಂತರ ಅಂತ ಬಂದಾಗ ಅಲ್ಲಿ ಗೈರು ಹಾಜರಾಗುವಂಥ ಸಾಧ್ಯತೆ ಇರ್ತದೆ. ಸೊ ಅದಕ್ಕಾಗಿ ಪ್ರತ್ಯೇಕವಾಗಿರುವಂಥ ಹಾಜರಾತಿಯನ್ನು ನಾವು ಮಾಡ್ಕೋಬೇಕು. ಸೊ ಪರಿಹಾರ ಬೋಧನೆ ಅಂತ ಬಂದಾಗ ಇಷ್ಟೆಲ್ಲ ಅಂಶಗಳನ್ನು ನಾವು ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಬರುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂಥದ್ದು ಗೈರು ಹಾಜರಾಗುವಂಥದ್ದು. ಸೊ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರೆ, ಅಟ್ಲೀಸ್ಟ್ ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾತಿಯಾಗಿದ್ದರೆ ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸ್ಬೋದು. ಅವರು ನಿಧಾನಗತಿಯಲ್ಲಿ ಕಲೀಲಿ ಅಥವಾ ತ್ವರಿತ ಕಲಿಕೆಯ ಮಕ್ಕಳಾಗಿರಲಿ. ಬಟ್ ಒಂದು ವೇಳೆ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರೆ ಅವ್ರಿಗೆ ಏನಾಗುತ್ತೆ, ದೊಡ್ಡ ಸಮಸ್ಯೆ ಆಗ್ತದೆ. ಯಾಕಂದರೆ ಆ ಮಕ್ಕಳು ಆ ದಿನದಂದು ಕಲಿಬೇಕಾಗಿರುವಂಥ ಅಂಶವನ್ನು ಕಲಿಯೋದಿಲ್ಲ ಮತ್ತು ಕಲಿಕೆಯಲ್ಲಿ ಹಿಂದುಳಿಯುವಂಥ ಸಾಧ್ಯತೆ ಕೂಡ ಇರ್ತದೆ. ಸೊ ಫಸ್ಟ್ ಆಫ್ ಆಲ್ ನಾವು ಗೈರು ಹಾಜರಾತಿಯನ್ನು ತಪ್ಪಿಸುವಂಥ ಒಂದಿಷ್ಟು ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳು 2ನೇ ಅಥವಾ 4ನೇ ಶನಿವಾರ ಶಿಕ್ಷಕ ಮತ್ತು ಪೋಷಕರ ಒಂದು ಮೀಟಿಂಗನ್ನು ನಾವು ಇಲ್ಲೇ ಮಾಡಬೇಕಾಗತ್ತೆ, ಕರಿಬೇಕಾಗತ್ತೆ. ಶಿಕ್ಷಕರು ಮತ್ತು ಪೋಷಕರು, ಪೇರೆಂಟ್ ಮತ್ತು ಟೀಚರ್ಸ್ ಮೀಟಿಂಗ್, PTM ಅಂತ ನಾವು ಕರಿಬೇಕು. ಸೊ ಈ ಒಂದು ಮೀಟಿಂಗ್ನಲ್ಲಿ ಮಕ್ಕಳ ಒಂದು ಗೈರು ಹಾಜರಾತಿ ಬಗ್ಗೆ ಚರ್ಚೆನ ಮಾಡಬೇಕು. ಮಕ್ಕಳ ಒಂದು ಕಲಿಕೆಯ ಬಗ್ಗೆ, ಹಿಂದುಳಿದಿರೋ ಬಗ್ಗೆ ಇರ್ಬೋದು, ತ್ವರಿತ ಕಲಿಕೆಯ ಮಕ್ಕಳ ಬಗ್ಗೆ ಇರ್ಬೋದು, ನಾವು ಮುಕ್ತವಾಗಿ ಧನಾತ್ಮಕ ಮತ್ತು ಋಣಾತ್ಮಕ ಎಲ್ಲ ಅಂಶಗಳನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡಬೇಕು. ಹಾಗೂ ಮಗು ಯಾವ ರೀತಿ ತನ್ನ ಮನೆಯಲ್ಲಿರುವಂಥ ಸಮಯವನ್ನು ಬಳಸ್ಕೊಳ್ತಾ ಇದ್ದಾನೆ, ಸೊ ಇದನ್ನೆಲ್ಲ ಚರ್ಚೆಯನ್ನು ಪೋಷಕರೊಂದಿಗೆ ನಾವು ಮಾಡಬೇಕು. ಇಲ್ಲಿ ಸಭೆ ನಡೆಸಿ ಹಾಜರಾತಿ ಮತ್ತು ಶೈಕ್ಷಣಿಕ ಪ್ರಗತಿ ಬಗ್ಗೆ ಚರ್ಚೆ ಮಾಡ್ತೇವೆ. ಆಮೇಲೆ ಶಿಕ್ಷಕರು ಪ್ರತಿದಿನ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕರೆಯನ್ನು ಮಾಡುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿರುವಂಥ ಒಂದು ಸ್ಟಡಿ ಟೈಮ್ ಟೇಬಲನ್ನು ನಾವು ಹಾಕ್ಕೊಡ್ಬೇಕು. ಸೊ ಈ ರೀತಿ ಸ್ಟಡಿ ಟೈಮ್ ಟೇಬಲನ್ನು ಹಾಕ್ಕೊಟ್ಟಾಗ ನಾವು ಆ ಒಂದು ಮಧ್ಯದಲ್ಲಿ ಪ್ರತಿದಿನ 1 ಅಥವಾ 2 ಬಾರಿ ಕಾಲನ್ನು ಮಾಡಿ ವಿದ್ಯಾರ್ಥಿಯು ಅಧ್ಯಯನ ಮಾಡ್ತಾ ಇದ್ದಾನೆ ಇಲ್ಲೋ ಅದನ್ನು ನಾವು ಏನು ಮಾಡಬೇಕು, ದೃಢಪಡಿಸಿಕೊಳ್ಬೇಕಾಗ್ತದೆ. ಆಮೇಲೆ ಗೈರು ಹಾಜರಾತಿ ಹೆಚ್ಚಿರುವ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಗುರುತಿಸಿ. ಸೊ ಯಾರು ಗೈರು ಹಾಜರಾತಿ ಹೆಚ್ಚಿದೆ, ಸೊ ಆ ಸೆಕ್ಷನ್ಸ್ ವಿದ್ಯಾರ್ಥಿಗಳನ್ನು ಗುರುತಿಸಿ ಒಂದು ದಸರಾ ರಜೆಯಲ್ಲಿ ಸಾಕಷ್ಟು ಹೋಮ್ವರ್ಕ್ಸನ್ನು ಕೊಡಬೇಕು. ದಸರಾ ರಜೆಯಲ್ಲಿ ಮಕ್ಕಳನ್ನು ತೊಡಗಿಸುವಂತೆ ಮಾಡಬೇಕು. ಸೊ ಈ ಒಂದು ರಜೆ ಏನು ಬರ್ತದೆ, ಮಧ್ಯಂತರ ರಜೆ, ಇದು ಭಾಳ ಇಂಪಾರ್ಟೆಂಟ್. ಈ ಮಧ್ಯಂತರ ರಜೆಯಲ್ಲಿ ಮಕ್ಕಳು ಕಲಿಕೆಯಿಂದ ದೂರ ಉಳಿಯೋದರಿಂದ ಅದು ಮಧ್ಯಂತರ ರಜೆ ನಂತರ ಏನು ಶಾಲೆಗೆ ಬರ್ತಾರೆ ಮಕ್ಕಳು, ಆಗ ನಮಗೆ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಜೂನ್ಲಿಂದ ಏನು ಪಾಠ ಮಾಡ್ತೀವಿ ಆ ಹಂತಕ್ಕೆ ತಲುಪಿರ್ತಾರೆ. ಸೊ ಆ ಒಂದು ರಜೆಯಲ್ಲಿ ನಾವು ಸಾಕಷ್ಟು ವರ್ಕ್ಗಳನ್ನು ನಾವು ಏನಾದರೂ ಕೊಟ್ಟರೆ, ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸಿದರೆ, ಮೇಲಿಂದ ಮೇಲೆ ಕಾಲನ್ನು ಮಾಡೋದ್ರ ಮುಖಾಂತರ, ವೆಬಿನಾರನ್ನು ಮಾಡೋದ್ರ ಮುಖಾಂತರ ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸುವಂಥ ಪ್ರಯತ್ನ ಮಾಡಬೇಕಾಗ್ತದೆ. ಸೊ ಇದಾದಮೇಲೆ ಏನಾಗಬೇಕು, ಮಧ್ಯವಾರ್ಷಿಕ ಪರೀಕ್ಷೆಗಳು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಸ್ಟ್ರಿಕ್ಟಾಗಿ ಪರೀಕ್ಷೆ ನಡೆಯಬೇಕು. ಪರೀಕ್ಷೆ ತಯಾರಿ ಇರ್ಬೋದು. ಮಧ್ಯವಾರ್ಷಿಕ ಪರೀಕ್ಷೆಯ ವಿಷಯವಾರು ಫಲಿತಾಂಶಗಳನ್ನು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ತಿಳಿಸಬೇಕು. ನೋಡಿ, ನಿಮ್ಮ ಮಗು ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟಿದ್ದಾನೆ, ಅವನ ಒಂದು ಅಚೀವ್ಮೆಂಟ್ ಎಷ್ಟಿದೆ, ಸೊ ಇನ್ನೂ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಸೊ ಅದನ್ನು ವಿದ್ಯಾರ್ಥಿಗಳು ಜೊತೆಯಲ್ಲಿ ಪೋಷಕರಿಗೂ ಕೂಡ ಇದು ತಿಳಿಸಬೇಕು. ಈ ಒಂದು ವಿಡಿಯೋವನ್ನು ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ, ಪೋಷಕರು ಪಾಲಕರು ನೋಡ್ತಾ ಇದ್ದರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಮಾಡ್ತಾರೆ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳು. ನೀವು ಮನೆಯಲ್ಲಿ ಫಾಲೋಅಪ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂದರೆ, ನಿರಂತರವಾಗಿ ಗೈರುಹಾಜರಿರುವ ವಿದ್ಯಾರ್ಥಿಗಳನ್ನು ಮನವೊಲಿಸಿ ಶಾಲೆಗೆ ಕರೆತರುವಂಥ ಕೆಲಸ ಆಗಬೇಕು. ಆಮೇಲೆ ಶಿಕ್ಷಕರ ಪಾಲ್ಗೊಳ್ಳುವಿಕೆ. ಶಿಕ್ಷಕರು ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಪುನಶ್ಚೇತನ ತರಬೇತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಬೇಕು. ಜೊತೆಯಲ್ಲಿ ಅಲ್ಲಿ ನಾವು ಪಾಲ್ಗೊಳ್ಬೇಕು. ಸೊ ಇತ್ತೀಚೆಗೆ ಎಲ್ಲ ಸಮಾಲೋಚನಾ ಸಭೆಗಳನ್ನು ಮಾಡ್ತಾ ಇದ್ದೀವಿ, ಸಬ್ಜೆಕ್ಟ್ ವೈಸ್ ಸಮಾಲೋಚನಾ ಸಭೆಗಳು, ಇಲ್ಲಿ STF ಅಂತ ಹೇಳಿ. ಸೊ ಇಲ್ಲಿ ಸಬ್ಜೆಕ್ಟ್ ಟೀಚರ್ಸ್ ಫೋರಮ್ ಏನಿರುತ್ತೆ, ಆ ಫೋರಮ್ನಲ್ಲಿ ಈ ಒಂದು ಕ್ರಿಯಾ ಯೋಜನೆ ಏನಿದೆ, ಎಕ್ಸಾಂಪಲ್ನಲ್ಲಿ ಸೆಪ್ಟೆಂಬರ್ ಸಮಾಲೋಚನಾ ಸಭೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಏನೆಲ್ಲ ಒಂದು ಟಾಪಿಕ್ಸನ್ನು ನಾವು ಮಕ್ಕಳಿಗೆ ಹಂಚ್ಕೊಳ್ಬೇಕಾಗಿದೆ, ಆ ಟಾಪಿಕ್ಸ್ಗಳನ್ನು ಸುಲಭವಾಗಿ ಹೇಗೆ ಹೇಳಬೇಕು, ಆ ಟಾಪಿಕ್ನಲ್ಲಿ ಯಾವ ರೀತಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತವೆ, ಸೊ ಈ ರೀತಿ ಆ ಟಾಪಿಕ್ ಮೇಲೆ ಒಂದು ಕ್ವಶನ್ ಬ್ಯಾಂಕನ್ನು ರಚನೆ ಮಾಡುವಂಥದ್ದು. ಸೊ ಈ ರೀತಿ ಶಿಕ್ಷಕರು ತಮ್ಮನ್ನು ತಾವು ಪಾಲ್ಗೊಳ್ಳುವಂಥದ್ದು ಮಾಡಬೇಕು. ಜೊತೆಯಲ್ಲಿ ಈ ಪುನಶ್ಚೇತನ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಒಂದು ಕಲಿಕಾಂಶವನ್ನು ಒಬ್ಬ ಶಿಕ್ಷಕರು ಹೇಳಲಿಕ್ಕೆ ಕಷ್ಟ ಆಗ್ತಿದೆ ಅಂದರೆ, ಅದೇ ಕಲಿಕಾಂಶವನ್ನು ಒಂದು ಇನ್ನೋವೇಟಿವ್ ಆಗಿ ಮತ್ತೊಬ್ಬ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಅದನ್ನು ಹೇಳ್ತಾ ಇರ್ತಾರೆ. ಸೊ ಈ ರೀತಿ ತಮ್ಮ ಶೇರಿಂಗನ್ನು ಮಾಡಿಕೊಳ್ಳೋದ್ರ ಮುಖಾಂತರ, ಯಶೋಗಾಥೆಯನ್ನು ಹಂಚಿಕೊಳ್ಳೋದ್ರ ಮುಖಾಂತರ ಏನಾಗ್ತದೆ ಅಂದರೆ, ಸೊ ಆ ಐಡಿಯಾಸ್ಗಳನ್ನು ನಮ್ಮ ಶಾಲೆಯಲ್ಲಿ ಕೂಡ ಇಂಪ್ಲಿಮೆಂಟೇಷನನ್ನು ನಾವು ಇಲ್ಲಿ ಮಾಡ್ಬೋದು. ಸೊ ಇದಾದಮೇಲೆ ಘಟಕ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಘಟಕ ಪರೀಕ್ಷೆಗಳಿರ್ಬೋದು, ಸರಣಿ ಪರೀಕ್ಷೆಗಳನ್ನು ಮಾಡ್ತಾ ಹಂತದಲ್ಲಿ ಮೌಲ್ಯಮಾಪನ ಮಾಡ್ತಾ ನಮ್ಮ ಪ್ಲ್ಯಾನ್ಸ್ಗಳನ್ನು ನಾವು ಅಪ್ಡೇಟನ್ನು ನಾವು ಮಾಡಬೇಕು.
ಇದಾದಮೇಲೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಸಂಪನ್ಮೂಲಗಳು. ಸೊ ಈಗ ಈ ಸಂಪನ್ಮೂಲಗಳು ಕೊರತೆಯೇ ಇಲ್ಲ. ಸೊ ಈ ಸಂಪನ್ಮೂಲಗಳನ್ನು ಬಳಸಿಕೊಂಡು ಈಗಾಗಲೇ ಎಲ್ಲ ಒಂದು ಪ್ರೌಢಶಾಲಾ ಶಿಕ್ಷಕರಿಗೆ ಟಾಲ್ಪ್ ತರಬೇತಿಯಾಗಿದೆ. ಸೊ ಈ ಒಂದು ಟಾಲ್ಪ್ ತರಬೇತಿಯಲ್ಲಿ ಏನೆಲ್ಲ ನಾವು ಕೌಶಲ್ಯಗಳನ್ನು ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಬಳಸಿಕೊಂಡು ನಾವೇನು ಮಾಡಬೇಕಾಗತ್ತೆ ಅಂದರೆ ಈ ಸಂಪನ್ಮೂಲಗಳನ್ನು ನಾವು ಸೃಷ್ಟಿಯನ್ನು ಮಾಡಬೇಕು. ಸೊ ಇಲ್ಲಿ ಮಾಡೆಲ್ ಆಗಿ ನಾನು ಮಾಡಿರುವಂಥ ಒಂದಿಷ್ಟು ಇದೆ. ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಈ ಸಂಪನ್ಮೂಲಗಳನ್ನು ನಾನು ಮಾಡಿರುವಂಥದ್ದು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ 8ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಚಾಪ್ಟರ್ಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ನಾವು ವಿಡಿಯೋಸ್ಗಳನ್ನು ಮಾಡಿದ್ದೀವಿ. ಈ ನೀವು ಏನು ಸ್ಕ್ರೀನ್ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಮೇಲಿನ QR ಕೋಡನ್ನು ಸ್ಕ್ಯಾನ್ ಮಾಡಿದಾಗ 8ನೇ ತರಗತಿಯ ಒಂದು ವಿಜ್ಞಾನ ವಿಷಯದ ಕಂಟೆಂಟ್ಗಳು ನಿಮಗೆ ಬರ್ತದೆ. ಸೊ ಎರಡನೇದೇನಿದೆ ಅಂದರೆ 10ನೇ ತರಗತಿ ವಿಜ್ಞಾನದ ಆನ್ಲೈನ್ ತರಗತಿಗಳು. ಸೊ ನೀವು ಸ್ಕ್ರೀನನ್ನು ಪೌಸ್ ಮಾಡಿ ಕೂಡ ನಿಮ್ಮ ಮೊಬೈಲ್ನಿಂದ QR ಕೋಡ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ಆ ಆ್ಯಪ್ ಮುಖಾಂತರ ಸ್ಕ್ಯಾನ್ ಮಾಡಿ ನಿಮಗೆ ವಿಡಿಯೋ ಕಂಟೆಂಟ್ ಸಿಗ್ತದೆ. ಸೊ ಆಮೇಲೆ ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಡಿಸ್ಪ್ಲೇ ಆಗ್ತಿರುವಂಥ PDF ಕೂಡ ನೀವು ಆಕ್ಸೆಸನ್ನು ಮಾಡ್ಬೋದು. ಸೊ ವಿಜ್ಞಾನ ಪ್ರಯೋಗಗಳ ಒಂದು QR ಕೋಡ್ ಕನ್ವರ್ಟ್ ಮಾಡಿದ್ವಿ. ಈ QR ಕೋಡ್ ಯಾವ ರೀತಿ ಸ್ಪೆಷಲ್ ಆಗಿರುತ್ತೆ ಅಂದರೆ ನಿಮ್ಮ ಮೊಬೈಲ್ ಮುಖಾಂತರ ಸ್ಕ್ಯಾನ್ ಮಾಡಿ ನೀವು ಕಂಟೆಂಟನ್ನು ಆಕ್ಸೆಸ್ ಮಾಡ್ಬೋದು, ಅಥವಾ ಈ PDF ನೀವೇನು ಡೌನ್ಲೋಡ್ ಮಾಡ್ತೀರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಏನು ಕೊಟ್ಟಿದ್ದೇನೆ ಅದೇ ನೀವು ಡೌನ್ಲೋಡ್ ಮಾಡ್ತೀರಿ. ಅಲ್ಲಿ ನೀವು ಈ QR ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಆ ಲಿಂಕ್ಗಳು ಓಪನ್ ಆಗುತ್ತೆ. ಸೊ ಈ PDF ಯಾವ ರೀತಿ ಇದೆ ಅಂದರೆ ಇಂಟರಾಕ್ಟಿವ್ ಆಗಿರುವಂಥದ್ದು, ಕ್ಲಿಕ್ ಮಾಡಿದರೂ ಓಪನ್ ಆಗುತ್ತೆ. ಅದರ್ವೈಸ್ ಸ್ಕ್ಯಾನ್ ಮಾಡಿದರೂ ಕೂಡ ಹಾರ್ಡ್ ಕಾಪಿಯಾಗಿ ಪ್ರಿಂಟ್ ತೆಗೆದುಕೊಂಡ್ರೆ ಅಲ್ಲಿ ಮೊಬೈಲ್ ಮುಖಾಂತರ ಸ್ಕ್ಯಾನ್ ಮಾಡಬೇಕು. ಸಾಫ್ಟ್ ಕಾಪಿ ಯೂಸ್ ಮಾಡ್ತಿದ್ದೀರಿ ಅಂದರೆ ನೀವೇನು ಮಾಡಬೇಕು, ಜಸ್ಟ್ ಒನ್ಸ್ ಕ್ಲಿಕ್ ಮಾಡಿದರೆ ಅಲ್ಲಿ ಲಿಂಕ್ಗಳು ಓಪನ್ ಆಗುತ್ತೆ. ಸೊ ಈ PDF ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಏನು ಡೌನ್ಲೋಡ್ ಮಾಡ್ಕೊಳ್ತೀರಿ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಿ, ಈ ಸಂಪನ್ಮೂಲಗಳು ಸಿಗ್ತದೆ. ಆಮೇಲೆ 10ನೇ ತರಗತಿ ನಂತರ ನಾವು ಯಾವ ಕೋರ್ಸ್ಗಳನ್ನು ಮಾಡಬೇಕು ಅದು ಒಂದು ಇದೆ. ಆಮೇಲೆ 7ನೇ ತರಗತಿ ವಿಜ್ಞಾನ ಆನ್ಲೈನ್ ತರಗತಿ. ಸರ್ ಯಾಕೆ ನೀವು 10ನೇ ತರಗತಿ ರಿಸಲ್ಟ್ ಇಂಪ್ರೂವ್ಮೆಂಟ್ ಅಂತ ಬಂದಾಗ ಯಾಕೆ ನೀವು 7ನೇದನ್ನೆಲ್ಲ ಹೇಳ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಕೂಡ ನಮ್ಮ ಶಾಲೆಗೆ ಬರುವಂಥ 8ನೇ ತರಗತಿ ಮಕ್ಕಳೇನಿದ್ದಾರೆ ಸೊ ಅಲ್ಲಿ 7ನೇ ತರಗತಿಯ ಒಂದಿಷ್ಟು ಕಲಿಕಾಂಶಗಳನ್ನು ಅಲ್ಲಿ ಕಲಿಯದೇ ಇರ್ಬೋದು. ಸೊ ಅದಕ್ಕಾಗಿ ನಾವು 7ನೇ ತರಗತಿಯ ವಿಷಯವನ್ನು ಕೂಡ ನಾವು ಅಪ್ಡೇಟ್ ಇರಬೇಕಾಗ್ತದೆ. ಸೊ ಆ ರೀತಿಯನ್ನು ಅಪ್ಡೇಟ್ ಇರೋದರಿಂದ ನಾವು ಒಂದಿಷ್ಟು ಕನೆಕ್ಟ್ ಮಾಡ್ಬೋದು. 7ನೇ ತರಗತಿಗೆ ಒಂದು ಸೇತು ಬಂದ ರೀತಿಯಲ್ಲಿ ಕನೆಕ್ಟ್ ಮಾಡ್ತಾ ಹೋದಾಗ ಮಾತ್ರ ನಾವು ಮಕ್ಕಳನ್ನು ಒಂದು ಯಶಸ್ವಿಯಾಗಿ ಫಲಿತಾಂಶದಲ್ಲಿ ಉತ್ತೀರ್ಣರಾಗುವಂತೆ ಮಾಡ್ಬೋದು. ಯಾಕಂದರೆ ಪ್ರೈಮರಿ ಬೇರೆ ಹೈಸ್ಕೂಲ್ ಬೇರೆ ಅಂತ ನಾವು ಬೈಫರ್ಗೇಷನ್ ಮಾಡಬಾರ್ದು. ದೇರ್ ಮಸ್ಟ್ ಬಿ ಕನೆಕ್ಷನ್ ಬಿಟ್ವೀನ್ 7th and 8th. ಸೊ ಇದಾದಮೇಲೆ ಕಂಪ್ಯೂಟರ್ ಜ್ಞಾನ ನೋಡಿ. ಕಂಪ್ಯೂಟರ್ ಎಂಬುದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಬೇಕು. ಯಾಕಂದರೆ ಈ ಕಂಟೆಂಟ್ಸ್ಗಳನ್ನು ಮಗು ಸರ್ಚ್ ಮಾಡಬೇಕಾಗಿದೆ, ಅದನ್ನು ತಿಳಿದುಕೊಳ್ಬೇಕಾಗಿದೆ. ಆ ಕಂಟೆಂಟನ್ನು ನೋಡುವಾಗ ಬರುವಂಥ ಸಮಸ್ಯೆಗಳನ್ನು ಅವನು ಅಲ್ಲಿ ಪರಿಹರಿಸ್ಕೊಳ್ಬೇಕಾದ್ರೆ ಒಂದು ಕಂಪ್ಯೂಟರ್ ನಾಲೆಜ್ ಬೇಕಾಗುತ್ತೆ. ರಿಲೇಟೆಡ್ ಆಗಿರುವಂಥ QR ಕೋಡ್ ಇದೆ. ಸೊ ಪೋಸ್ ಮಾಡಿ ಕೂಡ ನೀವು ಸ್ಕ್ಯಾನ್ ಮಾಡ್ಕೋಬೋದು. ಆಮೇಲೆ ಈಗ ಇತ್ತೀಚೆಗೆ 9th NSQF ರಿಲೇಟೆಡ್ ಬಂದಿದೆ. ಒಂದು NSQF ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಟೋಮೊಬೈಲ್ಸು ಈ ರೀತಿ ಎಲ್ಲ ಇದೆ. ಸೊ ಅದಕ್ಕಿರುವಂಥ ಕಂಟೆಂಟ್ ಕೂಡ ನಾವು ಮಾಡಿದ್ವಿ. ಸೊ ಆದಮೇಲೆ ತಾವು ಏನು ಈ QR ಕೋಡ್ ಗಮನಿಸ್ತಾ ಇದ್ದೀರಿ ಅದನ್ನು ಸ್ಕ್ಯಾನ್ ಮಾಡಿ ನೀವೇನು ಎಕ್ಸೆಸ್ ಮಾಡ್ತೀರಿ ಆ ಎಲ್ಲ ಕಂಟೆಂಟನ್ನು ನಮ್ಮ ಶಾಲಾ ಮಟ್ಟದಲ್ಲಿ ನಾವು ರೆಡಿ ಮಾಡಿರುವಂಥದ್ದು. ಸೊ ಆಮೇಲೆ ವೆಬ್ಸೈಟ್ ಇದೆ. ಶಾಲಾ ಮಟ್ಟದಲ್ಲಿ ಒಂದು ವೆಬ್ಸೈಟನ್ನು ನಾವು ಮಾಡ್ಕೊಂಡಿದ್ದೀವಿ. ಶಾಲಾ ಮಟ್ಟದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಚಂದನ ವಾಹಿನಿ. ಸೊ COVID-19 ಪ್ಯಾಂಡಮಿಕ್ ಸಿಚುವೇಷನ್ಸ್ನಲ್ಲಿ ನಮಗೆ ಆಪತ್ ಬಾಂಧವವಾಗಿ ಕೆಲಸ ಮಾಡಿರುವಂಥದ್ದು ಚಂದನ ವಾಹಿನಿ. ಸೊ ಚಂದನ ವಾಹಿನಿಯಲ್ಲಿ ಈಗ ನೀವೇನು QR ಕೋಡ್ ಇದೆ ಇದನ್ನು PDF ನೀವೇನು ಡೌನ್ಲೋಡ್ ಮಾಡ್ತೀರಿ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಚಂದನ ವಾಹಿನಿಯಲ್ಲಿ 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಡಿಯೋ ಪಾಠಗಳು ಇಲ್ಲಿ ಸಿಗ್ತದೆ ಇನ್ ಸಿಂಗಲ್ ಇದು. ನೀವು ಇದನ್ನು PDF ಪ್ರಿಂಟನ್ನು ತೆಗೆದುಕೊಂಡು ನಿಮ್ಮ ಶಾಲೆಯಲ್ಲಿ ಪೇಸ್ಟ್ ಮಾಡಿದರೆ ನೀವು ಸ್ಕ್ಯಾನ್ ಮಾಡಿ ತೋರಿಸ್ಬೋದು. PDF ಶೇರ್ ಮಾಡಿದರೆ ಕ್ಲಿಕ್ ಮಾಡಿ ಈ ಲಿಂಕ್ಗಳು ಓಪನ್ ಆಗುತ್ತೆ. ಆಮೇಲೆ ಚಂದನ ವಾಹಿನಿಯಲ್ಲಿರುವಂಥ 8ನೇ ತರಗತಿ ವಿಜ್ಞಾನ, ಚಂದನ ವಾಹಿನಿಯಲ್ಲಿರುವಂಥ 9ನೇ ತರಗತಿ ವಿಜ್ಞಾನ. ನಾನು ವಿಜ್ಞಾನ ಶಿಕ್ಷಕನಾಗಿರೋದ್ರಿಂದ ನಾನು ವಿಜ್ಞಾನವನ್ನು ಫೋಕಸ್ ಮಾಡಿದ್ದೀನಿ. ನೀವು ಕೂಡ ಚಂದನ ವಾಹಿನಿಯಲ್ಲಿ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಪ್ಲೇ ಲಿಸ್ಟ್ಗಳನ್ನು QR ಕೋಡ್ ರೂಪದಲ್ಲಿ ಕನ್ವರ್ಟ್ ಮಾಡಿ ಆ್ಯಂಡ್ ಕ್ಲಿಕೇಬಲ್ ರೀತಿಯಲ್ಲಿ ಕನ್ವರ್ಟ್ ಮಾಡಿದರೆ ಖಂಡಿತವಾಗಿಯೂ ಕೂಡ ಮಕ್ಕಳಿಗೆ ಇದು ಉಪಯೋಗ ಆಗ್ತದೆ. ನೋಡಿ ಈ ಕಂಟೆಂಟ್ ಬಂದಾಗ ದೀಕ್ಷಾ ಪೋರ್ಟಲ್ ಲಿಂಕ್ ಕೂಡ ಇದೆ. ಇದರಲ್ಲಿ ದೀಕ್ಷಾ ಪೋರ್ಟಲ್ನಲ್ಲಿ ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಅನ್ಲಿಮಿಟೆಡ್ ಆಗಿರುವಂಥ ರಿಸೋರ್ಸಸ್ ನಿಮಗೆ ಸಿಗುತ್ತೆ. ಅದರ ಜೊತೆಯಲ್ಲಿ ನಾನು ಚಾಪ್ಟರ್ ವೈಸ್ ಮಾಡಿರುವಂಥದ್ದಿದೆ. ಚಾಪ್ಟರ್ ವೈಸ್ ಇದೆ. ಇಲ್ಲಿ ನೋಡಿ 10ನೇ ತರಗತಿಯ ಆಮ್ಲ ಮತ್ತು ಪ್ರತ್ಯಾಮ್ಲ ಲವಣಗಳಿರ್ಬೋದು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಲ್ಲ QR ಕೋಡ್ ಇದೆ. QR ಕೋಡ್ ಸ್ಕ್ಯಾನ್ ಮಾಡಬೇಕು. ಜೀವಕ್ರಿಯೆಗಳಿದೆ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತದೆ. ಆಮೇಲೆ ಇಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ. ಆಮೇಲೆ ನಿಮಗೆ ನೆಕ್ಸ್ಟ್ ಬರುವಂಥದ್ದು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣ. ಆಮೇಲೆ 10ನೇ ತರಗತಿಯ ನೀಲನಕ್ಷೆ ಒಂದಿಷ್ಟು ಆಲ್ಟ್ರೇಷನ್ ಆಗಿದೆ, ಸಿಲೆಬಸ್ನೆಲ್ಲ ವ್ಯತ್ಯಾಸ ಆಗಿದೆ, ಆದರೂ ಕೂಡ ಒಂದಿಷ್ಟು ಹೆಲ್ಪ್ ಆಗ್ಬೋದು ನಿಮಗೆ. ಅದಾದಮೇಲೆ ನಿಮಗೆ ಓಲ್ಡ್ ಕ್ವೆಶನ್ ಪೇಪರ್ಸ್ ಈ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದರೆ ಕ್ಲಿಕ್ ಮಾಡಿದರೆ ಓಲ್ಡ್ ಕ್ವೆಶನ್ ಪೇಪರ್ ಸಿಗ್ತದೆ, ದಟ್ ಆ್ಯನ್ಯುವಲ್ ಎಕ್ಸಾಮ್ದು. ಆಮೇಲೆ ನಿಮಗೆ ಘಟಕ ಪರೀಕ್ಷೆದು ಯೂನಿಟಿ ಟೆಸ್ಟ್ ಭಾಳ ಇಂಪಾರ್ಟೆಂಟು. ಪ್ರತಿಯೊಂದು ಯೂನಿಟಿ ಟೆಸ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಇಲ್ಲಿ ಆಕ್ಸೆಸ್ ಮಾಡ್ಬೋದು.
ಆಮೇಲೆ ಪಾಸಿಂಗ್ ಪ್ಯಾಕೇಜ್ ಇದೆ, ಈ ಒಂದು ಕ್ಯೂ ಆರ್ ಕೋಡನ್ನು ನೋಡಿದರೆ. ಆಮೇಲೆ ಇಲ್ಲಿ ನೋಡಿ ಏನಿದೆ, ಇಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಕ್ಲಾಸಸ್ ಬರ್ತದೆ ಇಲ್ಲಿ ನಿಮಗೆ. ಆಮೇಲೆ ಇಲ್ಲಿ ಅಧ್ಯಾಯವಾರು ಚಾಪ್ಟರ್ಸ್ಗಳನ್ನು ಕೊಡಲಾಗಿದೆ. ಆಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ಮತ್ತು ಬೇರೆ ಬೇರೆದು ಕಲಿಕಾಸರೆ ಪುಸ್ತಕ, ಕಲಬುರಗಿ ವಿಭಾಗದಿಂದ ಅತ್ಯದ್ಭುತವಾಗಿರುವಂಥ ಕಲಿಕಾಸರ ಪುಸ್ತಕಗಳನ್ನು ಇಲಾಖೆ ಹೊರಹೊಮ್ಮಿದ್ದು ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮಗೆ ಕಲಿಕಾಸರ ಪುಸ್ತಕಗಳು ಸಿಗ್ತದೆ ಉಚಿತವಾಗಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಆನ್ಸರ್ಸನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು. ನೋಡಿ, ಈ ರೀತಿ ನಾವೇನು ಮಾಡಿದ್ದೀವಿ, ಪ್ರತಿಯೊಂದು ಈ ಕಂಟೆಂಟನ್ನು ನಾವು ಇಲ್ಲೇನು ಮಾಡಿದ್ದೀವಿ. ಸೊ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ತಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಂಟೆಂಟ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು. ಅದರ್ವೈಸ್ ಇರುವಂಥ ಈ ಕಂಟೆಂಟನ್ನು ಬಳಕೆಯನ್ನು ಕೂಡ ನಾವು ಇಲ್ಲಿ ಮಾಡಬೇಕು. ಅದಾದಮೇಲೆ ಮೇಲ್ವಿಚಾರಣೆ ಅಂತ ಬಂದಾಗ ಇಲ್ಲಿ ಮುಖ್ಯ ಗುರುಗಳು ಇರ್ಬೋದು ಅಥವಾ ಮೇಲಿನ ಹಂತದ ಅಧಿಕಾರಿಗಳು SITSನಲ್ಲಿ ನಾವು ಏನೆಲ್ಲ ಒಂದು ಮಕ್ಕಳ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದಂಥ ಕಂಟೆಂಟನ್ನು ಮಾಹಿತಿಯನ್ನು ಅಪ್ಡೇಟನ್ನು ಮಾಡ್ತೀವಿ, ಅದನ್ನು ಇಟ್ಕೊಂಡು ನಾವು ಅನಾಲಿಸಿಸನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ PTM ಭಾಳ ಇಂಪಾರ್ಟೆಂಟು. ಆಮೇಲೆ CCTV ಮಾನಿಟರಿಂಗು. ಸೊ ಇಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ, ಹಿಂದುಳಿದಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಡ್ಡಿ ಪೇರಿಂಗ್ ಅಂತ ಇದೆ. ಸೊ ಏನಿದು ಬಡ್ಡಿ ಪೇರಿಂಗ್ ಅಂತ? ಸೊ ಈ ಬಡ್ಡಿ ಪೇರಿಂಗ್ ಅಂದರೆ, ಸೊ ಆತ್ಮೀಯರು ತಾವೆಲ್ಲ ಗಮನಿಸ್ತಾ ಇದ್ದೀರಿ, ನಮ್ಮ ಶಾಲೆಯಲ್ಲಿ ಒಂದು 100 ವಿದ್ಯಾರ್ಥಿಗಳಿದ್ದಾರೆ. ಸೊ 100 ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಆ 100 ವಿದ್ಯಾರ್ಥಿಗಳನ್ನು ಒಂದು ಅಸೆಸ್ಮೆಂಟ್ ಮೇಲೆ, ಅದು ಒಂದು ಸಾಧನ ಪರೀಕ್ಷೆ ಇರ್ಬೋದು ಅಥವಾ ಸೇತುಬಂಧದ ಒಂದು ಸಾಫಲ್ಯ ಪರೀಕ್ಷೆ ಇರ್ಬೋದು. ಸೊ ಈ ಒಂದು ಪರೀಕ್ಷೆಗಳನ್ನು ಇಟ್ಕೊಂಡು ನಾವು ವಿಶ್ಲೇಷಣೆಯನ್ನು ಮಾಡಿ ನಾವು 3 ಗುಂಪಿನ ವಿದ್ಯಾರ್ಥಿಗಳನ್ನು ನಾವು ಮಾಡಬೇಕಾಗತ್ತೆ. ಸೊ ಒಂದು ಏನಂದರೆ ಕಲಿಕೆಯಲ್ಲಿ ನಿಧಾನಗತಿಯ ಕಲಿಕೆಯ ಮಕ್ಕಳು, ಮಧ್ಯಮ ಗತಿಯ ಕಲಿಕೆಯ ಮಕ್ಕಳು, ತೀವ್ರ ಗತಿಯ ಕಲಿಕೆಯ ಮಕ್ಕಳು. ಸೊ ತೀವ್ರ ಗತಿಯ ಕಲಿಕಾ ಮಕ್ಕಳಿಗೆ ನಾವು ಗ್ರೀನ್ ಕಲರ್, ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ನಾವು ನಮ್ಮ ಒಂದು ತೀವ್ರ ಗತಿಯ ಕಲಿಕೆಯ ಮಕ್ಕಳನ್ನು ಗ್ರೀನ್ ಕಲರ್ ತೋರಿಸಿದ್ದೀನಿ, ನಿಧಾನಗತಿಯ ಕಲಿಕೆ ಮಕ್ಕಳನ್ನು ರೆಡ್ ಕಲರ್ ತೋರಿಸಿದ್ದೀನಿ, ಇನ್ನು ಮಧ್ಯಮಗತಿಯ ಕಲಿಕೆ ಮಕ್ಕಳನ್ನು ಬ್ಲೂ ಕಲರ್ನಲ್ಲಿ ತೋರಿಸಿದ್ದೇನೆ. ಸೊ ಈ ರೀತಿ ನಮ್ಮ ಶಾಲೆಯಲ್ಲಿರುವಂಥ ಪ್ರತಿಯೊಬ್ಬ ಮಕ್ಕಳ ಒಂದು ಪಟ್ಟಿ ಏನಿದೆ, ಈ ಪಟ್ಟಿಯನ್ನು ನಾವು ಬೇರೆ ಬೇರೆ ಕಲರ್ಸನ್ನು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳನ್ನು ನೀವು ನಿಧಾನಗತಿಯ ಕಲಿಕೆ ಮಕ್ಕಳಿದ್ದೀರಿ, ನೀವು ತೀವ್ರಗತಿ ಇದ್ದೀರಿ, ನೀವು ಮಧ್ಯಮಗತಿ ಕಲಿಕೆ ಮಕ್ಕಳಂತ ಖಂಡಿತವಾಗಿ ಮಕ್ಕಳಿಗೆ ನಾವು ಹೇಳಬಾರ್ದು. ಸೊ ಈ ರೀತಿ ನಮ್ಮ ಒಂದು ಪ್ಲ್ಯಾನಿಂಗ್ ಇರಬೇಕು. ಈ ರೀತಿ ರೆಡ್, ಬ್ಲೂ ಆ್ಯಂಡ್ ಗ್ರೀನ್ ಅಂತ. ಸೊ ಈ ರೀತಿ ನಾವು ಮಾಡ್ಕೋಬೇಕು. ಇದಾದಮೇಲೆ ಈ ರೀತಿ ನಾವು ಪಟ್ಟಿಯನ್ನು ಮಾಡ್ಕೋಬೇಕು. ನಾನು ಈ ರೀತಿ ಮಾಡಿದ್ದೀನಿ. ಅದರಲ್ಲಿ ಕೂಡ ನಾನು ರೆಡ್ನಲ್ಲಿ ಫಿಮೇಲ್ಸ್ ಒಂದು ಫಿಲ್ಟರ್ ಮಾಡಿದ್ದೀನಿ, ಮೇಲ್ಸ್ ಫಿಲ್ಟರ್ ಮಾಡಿದ್ದೀನಿ. ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಓವರಾಲ್. ಸೊ ಎರಡನೇ ಪಟ್ಟಿಯಲ್ಲಿ ಏನಾಗುತ್ತೆ ಅಂದರೆ ಕೇವಲ ಕೆಂಪು ವಿದ್ಯಾರ್ಥಿಗಳ ಒಂದು ಪಟ್ಟಿ ಮಾಡಿದ್ದೇನೆ. ಇದಾದಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಆ ಕೆಂಪು ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಫಿಮೇಲ್ಸ್ ಒಂದು ಗುಂಪು ಬೇರೆ, ಆಮೇಲೆ ಮೇಲ್ಸ್ ಒಂದು ಗುಂಪು ಬೇರೆ. ಸೊ ಈ ರೀತಿ ನಾವು ಕೂಡ ಎಲ್ಲ ಒಂದು ಬಣ್ಣಗಳಲ್ಲಿ ಮಾಡಬೇಕು. ಸೊ ಬಡ್ಡಿ ಪೇರಿಂಗ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್. ವಾಟ್ ಈಸ್ ಮೀನ್ ಬೈ ಬಡ್ಡಿ ಪೇರಿಂಗ್? ಸೊ ಆತ್ಮೀಯರು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ನಾನು ಒಟ್ಟಾರೆಯಾಗಿ ನಮ್ಮ ಶಾಲೆಯಲ್ಲಿ ನಾನು 12 ಗುಂಪುಗಳನ್ನು ಮಾಡಿದ್ದೀನಿ, 12 ಗ್ರೂಪ್ಸ್. ಸೊ ಒಂದೊಂದು ಗ್ರೂಪ್ನಲ್ಲಿ ಇಲ್ಲೇನಿದೆ ಅಂದರೆ 7 to 8 ಮೆಂಬರ್ಸ್ವರೆಗೆ ಇರ್ತಾರೆ. ಸೊ ಗ್ರೂಪ್ 1 ಗಮನಿಸ್ತಾ ಇದ್ದೀರಿ, ಆ ಗ್ರೂಪ್ನಲ್ಲಿ 2 ವಿದ್ಯಾರ್ಥಿಗಳು ಗ್ರೀನ್ ಕಲರ್ ತೀವ್ರಗತಿ ಮಕ್ಕಳು, 3 ವಿದ್ಯಾರ್ಥಿಗಳು ರೆಡ್ ಕಲರ್, ಅವರು ನಿಧಾನಗತಿ ಕಲಿಕೆಯ ಮಕ್ಕಳು, ಇನ್ನು 2 ವಿದ್ಯಾರ್ಥಿಗಳು ಬ್ಲೂ ಕಲರ್ ಇದ್ದಾರೆ, ಇವರು ಮಧ್ಯಮಗತಿ ಕಲಿಕೆಯ ಮಕ್ಕಳು. ಸೊ ನಾವು ಯಾವ ರೀತಿ ಮಕ್ಕಳನ್ನು ತಮ್ಮ ರಿಸಲ್ಟ್ ಅನಾಲಿಸಿಸ್ ಮೇಲೆ ಮಾಡ್ತೀವಿ, ಅದಾದ ಮೇಲೆ ನಾವು ಏನು ಮಾಡ್ತೀವಿ, ಈ ರೀತಿ ಬಡ್ಡಿ ಪೇರಿಂಗ್ ಅಂತ ಮಾಡಿದಾಗ ಆ ಗ್ರೂಪ್ನಲ್ಲಿ ಗ್ರೀನ್ ಇರಬೇಕು, ಬ್ಲೂ ಇರಬೇಕು, ರೆಡ್ ಮಕ್ಕಳು ಇರುವ ಹಾಗೆ ಗುಂಪುಗಳನ್ನು ರಚಿಸ್ತಾ ಹೋಗಬೇಕು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಈ ರೀತಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಈ ರೀತಿ ಬಡ್ಡಿ ಪೇರಿಂಗನ್ನು ಮಾಡೋದು. ಸೊ ಈ ಒಂದು ಕಲರ್ ಸಿಸ್ಟಮ್ ಇರ್ಬೋದು, ಕಲಿಕೆಯ ಒಂದು ಗತಿ ಇರ್ಬೋದು, ಇದು ನಮಗೆ ಶಿಕ್ಷಕರಿಗೆ ಮಾತ್ರ ಗೊತ್ತಿರಬೇಕು, ಅಲ್ಲಿ ಮಕ್ಕಳಿಗೆ ಹೇಳುವಂಥದ್ದಲ್ಲ. ಯಾಕಂದರೆ ಮಾನಸಿಕವಾಗಿ ಕುಂದುವಂಥ ಸಾಧ್ಯತೆ ಇರ್ತದೆ ಅಲ್ಲಿ. ಸೊ ಇದು ಬಡ್ಡಿ ಪೇರಿಂಗ್ ಆಯಿತು. ಆಮೇಲೆ ಈಗ ನಾವು ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ, ನಾವು 10ನೇ ಬಂದಾಗ ನಾವು ರಿಸಲ್ಟ್ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಇದು ಭಾಳ ತಪ್ಪಾಗ್ತದೆ ಇದು. ಸೊ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಪ್ರತಿ ಪ್ರೌಢಶಾಲೆಯ 3 ವರ್ಷದ ಯೋಜನೆಯನ್ನು ಹಾಕೋಬೇಕು. ಯಾವಾಗ ವಿದ್ಯಾರ್ಥಿಗಳು 8ನೇ ತರಗತಿಗೆ ನಮ್ಮ ಶಾಲೆಗೆ ಅಡ್ಮಿಷನ್ ತೆಗೆದುಕೊಳ್ತಾರೆ, ಅಲ್ಲಿನಿಂದ ನಮ್ಮ ಒಂದು ಪ್ಲ್ಯಾನಿಂಗ್ ಆಗಬೇಕು. ಅಲ್ಲಿನಿಂದಲೇ ನಮಗೆ ರೆಡ್, ಬ್ಲೂ, ಗ್ರೀನನ್ನು ಮಾಡ್ಕೋಬೇಕು, ಆ್ಯಕ್ಷನ್ ಪ್ಲ್ಯಾನ್ಸನ್ನು ಮಾಡ್ಕೋಬೇಕು, ಪರಿಹಾರ ಬೋಧನೆಗಳನ್ನು ಮಾಡಬೇಕು, ಕಲಿಕಾಸರ ಪುಸ್ತಕಗಳನ್ನು ನಾವು ಬೆಂಬಲವಾಗಿ ತೆಗೆದುಕೊಳ್ಬೇಕು. ಸೊ ಇಲ್ಲಿ ನೋಡಿ 8ನೇ ತರಗತಿಯಲ್ಲೇ, ಆಮೇಲೆ 8ನೇ 9ನೇ ತರಗತಿಯಲ್ಲಿ ಕಲಿಕಾಸರ ಸಂಪನ್ಮೂಲಗಳನ್ನು, 8ನೇ ತರಗತಿಯಲ್ಲಿ FLN ಫೌಂಡೇಶನ್ ಲರ್ನಿಂಗ್ ಇರ್ಬೋದು, ಫೌಂಡೇಶನ್ ನ್ಯೂಮರಸಿ ಇರ್ಬೋದು. ಸೊ ಇವುಗಳನ್ನು ನಾವು ಗಟ್ಟಿ ಮಾಡ್ತಾ ಹೋಗಬೇಕಾಗ್ತದೆ. ಆಮೇಲೆ ನಾವು 8ನೇ ತರಗತಿ ನೋಡಿ, 10ನೇ ತರಗತಿಯ ಸಮಾಲೋಚನಾ ಸಭೆಯಲ್ಲಿ ನಾವು 10ನೇ ತರಗತಿಯನ್ನು ಫೋಕಸ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ 8ನೇ ತರಗತಿಯ ಏನು ಸಿಲೆಬಸ್ ಇದೆ, 9ನೇ ತರಗತಿ ಏನು ಕಂಟೆಂಟ್ ಇದೆ, ಸೊ ಆ ರೀತಿಯಲ್ಲಿ ಕೂಡ ನಾವು ಸಮಾಲೋಚನಾ ಸಭೆಯಲ್ಲಿ ಫೋಕಸನ್ನು ನಾವು ಮಾಡಬೇಕಾಗತ್ತೆ. ಶಿಕ್ಷಕರು ತಮ್ಮನ್ನು ತಾವು ಎನ್ರಿಚ್ ಮಾಡಿಕೊಳ್ಳುವಂತಹ ಒಂದು ಕಾರ್ಯಾಗಾರಗಳನ್ನು ಇಲ್ಲಿ ನಾವು
ಡಯೆಟ್ಟು ಮತ್ತು ಇಲಾಖೆಯು ಇಲ್ಲಿ ಆಯೋಜನೆಯನ್ನು ಮಾಡಬೇಕು. ಆಮೇಲೆ ಕಲಿಕಾಸರೆ ಇಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಒಂದಿಷ್ಟು ಅಭ್ಯಾಸ ಪುಸ್ತಕಗಳನ್ನು ಮಾಡಿದ್ದಾರೆ. ಅಭ್ಯಾಸ ಪುಸ್ತಕಗಳ ಅವೈಲೇಬಿಲಿಟಿ ಕೂಡ ಇದೆ. ಕಲಬುರಗಿಯ ಆಯುಕ್ತಾಲಯದ ವೆಬ್ಸೈಟ್ನಲ್ಲಿ ನಮಗೆ ಇಲ್ಲಿ ಎಲ್ಲ ಒಂದು 8, 9, 10ನೇ ತರಗತಿಯ ಕಲಿಕಾಸರ ಅಭ್ಯಾಸ ಪುಸ್ತಕಗಳು PDF-ನಲ್ಲಿ ಸಿಗ್ತವೆ. ಅದನ್ನು ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಂಡು ಪ್ರಿಂಟನ್ನು ಹಾಕ್ಕೊಂಡು ಮಕ್ಕಳಿಗೆ ಆ ಕಲಿಕೆಯಲ್ಲಿ ತೊಡಗಿಸುವಂಥದ್ದನ್ನು ನಾವು ಮಾಡ್ಬೋದು. ಸೊ ಈಗಾಗಲೇ ಹೇಳಿರುವ ಹಾಗೆ ಅಲ್ಲಿ ನಮಗೆ A+, B+, C+, NC. ಸೊ ಈ ಮಕ್ಕಳಿಗೆ ನಾವು ಕಲಿಕಾಸರ ಪುಸ್ತಕಗಳನ್ನು ಇಟ್ಟುಕೊಂಡು ಪರಿಹಾರ ಬೋಧನೆಯಲ್ಲಿ ನಾವು ಮಕ್ಕಳನ್ನು ತೊಡಗಿಸಬೇಕು. ಸೊ ವಿಶೇಷ ತರಗತಿ ಮತ್ತು ಪರಿಹಾರ ಬೋಧನೆ ಅಂತ ನಾವು ಡಿಫರೆನ್ಸ್ ಅಂತ ಮಾಡ್ತಾ ಬಂದಾಗ, ಸೊ ವಿಶೇಷ ತರಗತಿಯಲ್ಲಿ ವಿಶೇಷವಾಗಿ A+, B++ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಇರಬೇಕು ಮತ್ತು C++ ವಿದ್ಯಾರ್ಥಿಗಳು ಕೂಡ ಇರ್ತಾರೆ ವಿಶೇಷ ತರಗತಿಯಲ್ಲಿ. ಪರಿಹಾರ ಬೋಧನೆ ಅಂತ ಬಂದಾಗ ವಿಶೇಷವಾಗಿ C++ ಮತ್ತು NC ವಿದ್ಯಾರ್ಥಿಗಳನ್ನು ಫೋಕಸ್ ಮಾಡಿ ನಾವು ಆ್ಯಕ್ಷನ್ ಪ್ಲ್ಯಾನನ್ನು ರೆಡಿಯನ್ನು ಮಾಡಬೇಕು. ಸೊ ಈಗಾಗಲೇ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಯಾವ ರೀತಿ ಗುರುತಿಸಬೇಕು ಅದನ್ನು ಹೇಳಿದ್ದೀವಿ. ಶಾಲಾ ಮಟ್ಟದಲ್ಲಿ ಇಲ್ಲಿ ಪ್ರತಿ ಒಂದು ವಾರದಲ್ಲಿ ಒಬ್ಬ ಶಿಕ್ಷಕರಿಗೆ ಒಂದು ವಿಷಯಕ್ಕೆ ಒಂದು ತರಗತಿ ಒಂದು ಅವಧಿ ಬರುವಂತೆ ಒಂದು ವೇಳಾಪಟ್ಟಿಯನ್ನು ನಾವು ರೆಡಿ ಮಾಡಿಕೊಳ್ಬೇಕು. ಆ್ಯಕ್ಷನ್ ಪ್ಲ್ಯಾನ್ಸ್ ಮತ್ತು ಶಿಕ್ಷಕರಾದವರು ಈ ಪರಿಹಾರ ಬೋಧನೆಗೆ ಸಂಬಂಧಿಸಿದಂತೆ ಒಂದು ಆ್ಯಕ್ಷನ್ ಪ್ಲ್ಯಾನ್ಸ್ ಕೂಡ ಇಲ್ಲಿ ನಮಗೆ ರೆಡಿಯನ್ನು ಮಾಡ್ಕೋಬೇಕು. ಸೊ ಈಗಾಗಲೇ ಬಡ್ಡಿ ಪೇರಿಂಗನ್ನು ಕೂಡ ನಾನು ಹೇಳಿದ್ದೇನೆ. ಆಮೇಲೆ ಶಿಕ್ಷಕರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವಂಥದ್ದು. ಸೊ ಈಗ ನಮ್ಮ ಶಾಲೆಯಲ್ಲಿ 100 ಸ್ಟೂಡೆಂಟ್ಸ್ ಇದ್ದಾರೆ. 10 ಜನ ಶಿಕ್ಷಕರು, ಪ್ರತಿಯೊಬ್ಬ ಶಿಕ್ಷಕರು 10 ವಿದ್ಯಾರ್ಥಿಗಳನ್ನು ದತ್ತಕ್ಕೆ ತೆಗೆದುಕೊಳ್ಳುವಂಥದ್ದು. ಸೊ ದತ್ತಕ್ಕೆ ತೆಗೆದುಕೊಳ್ಳುವಂಥದ್ದು ಅಂದರೆ ಒಬ್ಬ ವಿದ್ಯಾರ್ಥಿ, ನಾನು ನೈತಿಕ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಆ ವಿದ್ಯಾರ್ಥಿಯನ್ನು ನಾನು ದತ್ತಕ್ಕೆ ತೆಗೆದುಕೊಳ್ತೇನೆ. ಸೊ ದತ್ತಕ್ಕೆ ತೆಗೆದುಕೊಂಡಾಗ ಆ ವಿದ್ಯಾರ್ಥಿಯ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಾವು ತೊಗೋಬೇಕು. ಸೊ ಅವನಿಗೆ ವೈಯಕ್ತಿಕ ಟೈಮ್ ಟೇಬಲ್ ಹಾಕ್ಕೊಡೋದಿರ್ಬೋದು. ಸೊ 6 ವಿಷಯದಲ್ಲಿ ಮಗು ಯಾವ ರೀತಿ ಕಲಿತಾ ಇದ್ದಾನೆ, 6 ವಿಷಯದಲ್ಲಿ ಅವನಿಗೆ ಯಾವ ರೀತಿಯ ಸಮಸ್ಯೆಗಳು ಬರ್ತಾ ಇದೆ, ಅವನ ಒಂದು ಆ್ಯಕ್ಟಿವಿಟೀಸ್ ಯಾವ ರೀತಿ ಮಾಡ್ತಾ ಇದ್ದಾನೆ, ಸಾಧನ ಪರೀಕ್ಷೆಗೆ ಯಾವ ರೀತಿ ತಯಾರಾಗ್ತಾ ಇದ್ದಾನೆ, ಘಟಕ ಪರೀಕ್ಷೆಗೆ ಯಾವ ರೀತಿ ತಯಾರಾಗ್ತಾ ಇದ್ದಾನೆ, ಸರಣಿ ಪರೀಕ್ಷೆಯಲ್ಲಿ ಅವನ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ. ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ 10 ಮಕ್ಕಳನ್ನು, ನಮ್ಮ ದತ್ತು ಮಕ್ಕಳು ಅನ್ನೋದಕ್ಕಿಂತ ನಮ್ಮ ಮಕ್ಕಳ ರೀತಿಯಲ್ಲಿ ಫಾಲೋಅಪನ್ನು ನಾವು ಮಾಡಬೇಕಾಗತ್ತೆ. ಕಾಲ್ ಮಾಡೋದ್ರ ಮುಖಾಂತರ, ಅವರ ಹಾಜರಾತಿಯನ್ನು ಮಾನಿಟರನ್ನು ಮಾಡೋದ್ರ ಮುಖಾಂತರ, ನಾವು ಮಕ್ಕಳನ್ನು ದತ್ತು ತೆಗೆದುಕೊಳ್ಳೋದ್ರ ಮುಖಾಂತರ ಅವರನ್ನು ನಾವು ಫಲಿತಾಂಶ ಉತ್ತಮಪಡಿಸುವ ನಿಟ್ಟಿನಲ್ಲಿ ನಾವೇನು ಮಾಡಬೇಕಾಗತ್ತೆ, ಒಂದು ಪ್ಲ್ಯಾನ್ಸನ್ನು ನಾವು ಹಾಕ್ಕೋಬೇಕು. ಸೊ ಆಮೇಲೆ ಇನ್ನೊಂದು ಏನು ಬರುತ್ತೆ ಅಂದರೆ, ಇನ್ನಿತರ ಯೋಜನೆ ಅಂದಾಗ ಮಕ್ಕಳನ್ನು ಆಪ್ತ ಸಮಾಲೋಚನೆಯನ್ನು ಮಾಡುವಂಥದ್ದು. ಗೈರು ಹಾಜರಾಗುತ್ತಿರುವಂಥ ಮಕ್ಕಳು, ಕಲಿಕೆಯಲ್ಲಿ ಹಿಂದುಳಿದಿರುವಂಥ ಮಕ್ಕಳು, ನಿಧಾನಗತಿಯ ಮಕ್ಕಳಿರ್ಬೋದು, ಶಾಲೆಯಲ್ಲಿ ಒಂದಿಷ್ಟು ಆಗಿ ವಿಚಿತ್ರವಾದ ಒಂದು ಬಿಹೇವಿಯರ್ ಇರ್ತದೆ, ಸಿಟ್ಟು ಬರುವಂಥದ್ದು, ಆಮೇಲೆ ಆನ್ಸರ್ಸ್ ಮಾಡಲಿಕ್ಕೆ ಎದ್ದು ನಿಲ್ಲೋದಿಲ್ಲ. ಸೊ ಈ ರೀತಿ ಒಂದಿಷ್ಟು ಮಕ್ಕಳನ್ನು ಆಪ್ತ ಸಮಾಲೋಚನೆಯನ್ನು ಮಾಡೋದ್ರ ಮುಖಾಂತರ, ಚೈಲ್ಡ್ ಪ್ರೊಫೈಲನ್ನು ಡೆವಲಪ್ಮೆಂಟ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಆ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ನಾವು ಮಾಡ್ಬೋದು. ಜೊತೆಯಲ್ಲಿ ಪ್ರತಿಯೊಂದು ಡೈಟಿನ ತನ್ನದೇ ಆಗಿರುವಂಥ ವೆಬ್ಸೈಟ್ ಇದ್ದು, ಆ ವೆಬ್ಸೈಟ್ನಲ್ಲಿ ಈ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಆ ಈ ಕಂಟೆಂಟ್ಗಳನ್ನು ಕೂಡ ಶಿಕ್ಷಕರು ಅಲ್ಲಿ ಬಳಸ್ಕೋಬೋದು. ಜೊತೆಯಲ್ಲಿ ಇಲ್ಲಿ ನೋಡಿ ಈ ರೀತಿ. ಆಮೇಲೆ ಈ ಒಂದು ಸಮಾಲೋಚನಾ ಸಭೆಯಲ್ಲಿ ನಮ್ಮ ಒಂದು ತಾಲೂಕಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೋಟಿಯನ್ನು, ಕ್ವಶನ್ ಬ್ಯಾಂಕ್ಸನ್ನು ರೆಡಿ ಮಾಡೋದ್ರ ಮುಖಾಂತರ ಮಕ್ಕಳನ್ನು ಮೌಲ್ಯಮಾಪನದಲ್ಲಿ ತೊಡಗಿಸಲಿಕ್ಕೆ ನಮಗೆ ಅತ್ಯಂತ ಕ್ವಾಲಿಟಿಫುಲ್ ಆಗಿರುವಂಥ ಕ್ವಶನ್ ಬ್ಯಾಂಕ್ಸನ್ನು ರೆಡಿ ಮಾಡಲಿಕ್ಕೆ ಸಾಧ್ಯ ಇದೆ. ಏಕೆಂದರೆ ವಿವಿಧ ಶಾಲೆಯಿಂದ ವಿವಿಧ ನಾವೀನ್ಯತೆ ಹೊಂದಿರುವಂಥ, ವಿವಿಧ ಇನ್ನೋವೇಟಿವ್ ಮೈಂಡ್ ಇರುವಂಥ ಶಿಕ್ಷಕರ ಗುಂಪು ಅದು STF ಆಗಿರ್ತದೆ. ಆಮೇಲೆ ಆನ್ಲೈನ್ ಎರವಲು ಸೇವೆ ಅಂತ ಇದೊಂದು. ಆನ್ಲೈನ್ ಎರವಲು ಸೇವೆ ಅಂದರೆ ಒಂದು ವಾರದಲ್ಲಿ ಒಬ್ಬ ಶಿಕ್ಷಕರು, ಎಕ್ಸಾಂಪಲ್ ಆಗಿ ನಾನು ವಿಜ್ಞಾನ ಶಿಕ್ಷಕನಾಗಿದ್ದೀನಿ ಅಂದರೆ ಒಂದು ಪಕ್ಕದ ಶಾಲೆಯಲ್ಲಿರ್ಬೋದು, ಯಾವ ಬೇರೆ ತಾಲೂಕಿನಲ್ಲಿ ಕೂಡ, ಇಫ್ ಇಟ್ ಈಸ್ ಎ ಕೋಆರ್ಡಿನೇಷನ್ ಬಿಟ್ವೀನ್ ದ ಟೀಚರ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್, ಏನು ಮಾಡ್ಬೋದು, ಬೇರೆ ತಾಲೂಕಿನಲ್ಲಿ ಕೂಡ ಒಂದು ಎರವಲು ಸೇವೆಯನ್ನು ಮಾಡ್ಬೋದು. ಒಂದು ಗೂಗಲ್ ಮೀಟನ್ನು ಮಾಡ್ಬೋದು, ಟೀಮ್ಸನ್ನು ಮುಖಾಂತರ ನಾವು ಏನು ಮಾಡ್ಬೋದು, ಆನ್ಲೈನ್ ಕ್ಲಾಸಸನ್ನು ಕೊಡಬೇಕು. ಸೊ ವಿದ್ಯಾರ್ಥಿಗಳಲ್ಲಿ ಪ್ರೊಜೆಕ್ಟರ್ ಮುಖಾಂತರ ಕ್ಲಾಸಸನ್ನು ಅಬ್ಸರ್ವ್ ಮಾಡಬೇಕು. ಸೊ ಈ ರೀತಿ ಪಾಠಗಳನ್ನು ಕೇಳಬೇಕು. ಸ್ಥಳೀಯವಾಗಿರುವಂಥ ವಿಜ್ಞಾನ ಶಿಕ್ಷಕರು ಅದನ್ನು ಮಧ್ಯದಲ್ಲಿ ಫೆಸಿಲಿಟೇಷನನ್ನು ಮಾಡಬೇಕು. ಆ ಒಂದು 40 ನಿಮಿಷದ ಅವಧಿಯ ನಂತರ ಒಂದು 15 to 20 ಮಿನಿಟ್ಸ್ ಮಕ್ಕಳ ಒಂದು ಸಮಸ್ಯೆಗಳಿಗೆ ಪ್ರಶ್ನೋತ್ತರಗಳಿಗಾಗಿ ಒಂದು 15 to 20 ಮಿನಿಟ್ಸನ್ನು ನೀಡಬೇಕು. ಸೊ ಈ ರೀತಿ ನಾವು ಟೆಕ್ನಾಲಜಿ ಯೂಸ್ ಮಾಡೋದರಿಂದ ಎರವಲು ಸೇವೆಯನ್ನು ಪಡಿಬಹುದು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇದು. ಸೊ ಇದು ಒಂದು. ಇದಾದ ನಂತರ ಈ ಎರವಲು ಸೇವೆ ಪಡೆಯುವಾಗ ನೀವು ಏನು ಆನ್ಲೈನ್ ಮೀಟಿಂಗ್ ಮಾಡ್ತೀರಿ, ಆನ್ಲೈನ್ ಕ್ಲಾಸಸ್ ತೊಗೋತೀರಿ, ವೆಬಿನಾರು, ಅದನ್ನು ನಾವು ಯೂಟ್ಯೂಬಿಗೆ ಲಿಂಕ್ ಏನಾದರೂ ಮಾಡಿದರೆ ಖಂಡಿತವಾಗಿ ಕೂಡ ಅಲ್ಲಿ ಆವತ್ತು ಶಾಲೆಗೆ ಗೈರು ಹಾಜರಿರುವ ಮಕ್ಕಳು ಆ ಯೂಟ್ಯೂಬ್ ಲಿಂಕನ್ನು ನೋಡೋದ್ರ ಮುಖಾಂತರ ಆ ಒಂದು ತರಗತಿ ಏನೆಲ್ಲ ಡಿಸ್ಕಸ್ ಆಗಿದೆ ಒಬ್ಬ ಎರವಲು ಸೇವೆ ಶಿಕ್ಷಕರಿಂದ ಅದನ್ನೆಲ್ಲ ಎಕ್ಸೆಸನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ತೆರೆದ ಪುಸ್ತಕ ಪರೀಕ್ಷೆಯನ್ನು ಮಾಡುವಂಥದ್ದು. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಒಟ್ಟಾರೆಯಾಗಿ ದಾಖಲೆ ನಿರ್ವಹಣೆ ಮಾಡೋದರಿಂದ ನಮಗೆ ಮಕ್ಕಳಿಗೆ ಕಲಿಕೆಯಲ್ಲಿ ತೊಡಗಿಸ್ಲಿಕ್ಕೆ ತೊಂದರೆ ಆಗ್ತದೆ.
ಆಗ್ತದೆ ಅಂತ. ಸೊ ದಾಖಲೆ ಕಡೆ ಅಷ್ಟು ಕಾನ್ಸಂಟ್ರೇಷನ್ ಬೇಡ ಅಂತ. ಸೊ ಆ ರೀತಿಯಲ್ಲ, ದಾಖಲೆ ಯಾಕೆ ಬೇಕು ಅಂದರೆ ದಾಖಲೆಯನ್ನು ಇಡೋದ್ರಿಂದ ಮಗು ಯಾವ ರೀತಿಯಲ್ಲಿ ಕಲಿಕಲಿ ತೊಡಗಿಸ್ತಾ ಇದ್ದಾನೆ, ಕಲಿಕೆಯಲ್ಲಿ ಯಾವ ರೀತಿ ಪ್ರಗತಿ ಹೊಂದುತ್ತಿದ್ದಾನೆ ಅಥವಾ ಕುಂಠಿತ ಹೊಂದುತ್ತಿದ್ದಾನೆಯೋ, ಸೊ ಪ್ರತಿಯೊಂದನ್ನು ನಮಗೆ ಅನಾಲಿಸಿಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ದ್ಯಾಟ್ಸ್ ವೈ ವಿ ನೀಡ್ ದ ಡಾಕ್ಯುಮೆಂಟ್ಸ್. ಸೊ ಅದೊಂದು ದಾಖಲೆಯನ್ನು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ನಮಗೆ ಸ್ಪಷ್ಟವಾದ ಚಿತ್ರಣ ಬೇಕಾಗ್ತದೆ ಅಂತ ಹೇಳ್ತಾ, ಸೊ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದೀನಿ ಯಾವ ರೀತಿ 10ನೇ ತರಗತಿಯ ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡಬೇಕಂತ. ಇದನ್ನು ಹೊರತುಪಡಿಸಿ ವಿಡಿಯೋ ನೋಡುತ್ತಿರುವಂಥ ಪಾಲಕರು ಇರ್ಬೋದು, ತಮ್ಮ ಸಜೆಷನ್ಸನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕೊಡಿ. ಶಿಕ್ಷಕರು ಇರ್ಬೋದು, ಗೌರವಾನ್ವಿತ ಇಲಾಖೆ ಅಧಿಕಾರಿಗಳಿರ್ಬೋದು. ಸೊ ಏನಾದರೂ ಹೆಚ್ಚಿನ ಒಂದು ಸಜೆಷನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಒಂದು ಕಾಮೆಂಟ್ ಕೂಡ ಒಂದು ರಿಸೋರ್ಸಸ್ ಆಗಬೇಕು. ಸೊ ಹೊಸವಾಗಿರುವಂಥ ಒಂದು ನಮಗೆ ಐಡಿಯಾಸ್, ಇನ್ನೋವೇಟಿವ್ ಐಡಿಯಾಸ್ ಕಾಮೆಂಟ್ ಬಾಕ್ಸ್ನಲ್ಲಿ ಸಿಕ್ಕರೆ, ಸೊ ಅದನ್ನು ಒಂದು 4 to 5 ಪಾಯಿಂಟ್ಸ್ ಅವೈಲೇಬಲ್ ಆದರೆ ಅದನ್ನು ಇಟ್ಕೊಂಡು ಮತ್ತೊಂದು ನಾನು ವಿಡಿಯೋ ಮಾಡ್ತೇನೆ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ 90,000+ ಇರೋದರಿಂದ ಒಂದು ವಾಹಿನಿಯ ಮುಖಾಂತರ ಈ ಒಂದು ಮೆಸೇಜ್ ನಿಮಗೆಲ್ಲರಿಗೂ ರೀಚ್ ಆಗಲಿ ಅಂತ. ಸೊ ಒಟ್ಟಾರೆಯಾಗಿ ಬರುವಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯದ್ಭುತವಾಗಿರುವಂಥ ಫಲಿತಾಂಶದಿಂದ ನೀವು ಎಲ್ಲರೂ ಉತ್ತೀರ್ಣರಾಗಿ ಅಂತ ಹೇಳ್ತಾ, ಜೈ ಹಿಂದ್.